ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಹೆಲ್ದಿಯೆಸ್ಟ್ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಯಾವುದಪ್ಪ ಅಂದ್ರೆ ಮಲ್ಟಿಗ್ರೇನ್ ದೋಸೆ. ನೀವೇ ನೋಡ್ಬೋದು, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಅನ್ಬೋದು. ನಾನಿವಾಗ ಅದನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ವಿಡಿಯೋ ಮಾಡಿಲ್ಲ, ಬಟ್ ಅದ್ರ ಬೆನಿಫಿಟ್ಸ್ ಹೇಳತ್ತೀನಿ. ಆ್ಯಂಡ್ ಇದ್ರ ಜೊತೆ ಏನೇನು ಮಾಡ್ಕೊಂಡು ತಿಂದರೆ ಟೇಸ್ಟ್ ಹತ್ತತ್ತಂತ. ನೀವೇನಾದರೂ ಚಟ್ನಿ ಆ್ಯಂಡ್ ಬಟಾಟಿ ಪಲ್ಯ ಮಾಡೋ ನೆಸೆಸರಿ ಇಲ್ಲ, ಹಾಗೆ ಬಾಯಿಯಿಂದನೇ ತಿಂದ್ರೂ ಎಷ್ಟೋ ಟೇಸ್ಟ್ ಬರುತ್ತೆ. ಬಟ್ ಬಿಸಿ ಬಿಸಿಯಾಗಿ ತಿನ್ನಬೇಕು. ಬಟ್ ನಾನು ಆಲ್ಟರ್ನೇಟಿವ್ ಆಗಿ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕಂತ ಹೇಳ್ಬಿಟ್ಟು ಸ್ವಲ್ಪ ಚಟ್ನಿನೂ ಮಾಡಿದ್ದೆ, ಆಮೇಲೆ ಬಟಾಟಿ ಪಲ್ಯನೂ ಮಾಡಿದ್ದೆ. ಸೊ ಬಟಾಟಿ ಪಲ್ಯ ಟೇಸ್ಟ್ ಬರಬೇಕು ಅಂದರೆ ಜಾಸ್ತಿ ನೀವು ಎಷ್ಟು ಈರುಳ್ಳಿ ಅದ್ರೊಳಗೆ ಹಾಕ್ತಿರೋ ಅಷ್ಟದು ಟೇಸ್ಟ್ ಕೊಡುತ್ತೆ. ಸೊ ನನಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡೆ ರೀ. ಆ್ಯಂಡ್ ಈ ಒಂದು ಇನ್ಸ್ಟೆಂಟ್ ದೋಸೆ ಏನದಲ್ಲ, ಇಮಿಡಿಯೇಟಾಗಿ ನೀವು ಮಾಡ್ಬೋದು. ಇದ್ರೊಳಗೆ ಏನೇನು ಹಾಕಿ ಮಾಡ್ತೀವಿ, ಯಾಕೆ ಇದನ್ನು ನಾನು ಹೆಲ್ದಿಯೆಸ್ಟ್ ಅನ್ನಾಕ್ತೀನಿ ಅಂದ್ರೆ, ಇದ್ರೊಳಗೆ ಅಕ್ಕಿ ಹಿಟ್ಟಿರುತ್ತೆ, ಗೋಧಿ ಹಿಟ್ಟಿರುತ್ತೆ, ರಾಗಿ ಹಿಟ್ಟಿರುತ್ತೆ, ಆಮೇಲೆ ಜೋಳದ ಹಿಟ್ಟಿರುತ್ತೆ, ಕಡ್ಲೆ ಹಿಟ್ಟಿರುತ್ತೆ. ಸೊ ಇವೆಲ್ಲ ಏನದಾವಂದ್ರೆ ಡಿಫ್ರೆಂಟ್ ಜಾಸ್ತಿ ಪ್ರೋಟೀನ್ಸ್ ಇರುವಂಥ ಗ್ರೇನ್ಸ್. ಈ ಎಲ್ಲ ಗ್ರೇನ್ಸಿಂದ ಮಾಡಿರೋವಂಥ ಹಿಟ್ಟಿಂದ ಮಾಡಿರೋವಂಥ ದೋಸೆ ರೀ ಇದು. ಸೊ ಅದ್ರ ಸಂಬಂಧ ಇದು ಏನದಂದ್ರೆ ಹೆಲ್ದಿ ಆಗಿರುತ್ತೆ ರೀ. ಸೊ ಆಮೇಲೆ ಇದ್ರದ್ದೇನು ಒಂದು ಬೆನಿಫಿಟ್ ಅಂದರೆ ಇಮಿಡಿಯೇಟಾಗಿಯೂ ನೀವು ಮಾಡ್ಬೋದು. ಸೊ ಈ ದೋಸೆ ಹೆಂಗೆ ಮಾಡ್ತಾರೆ ಅಂತ ನಿಮಗೇನಾದರೂ ಬೇಕಾಗಿತ್ತು ಅಂದ್ರೆ ಈ ಒಂದು ರೀಲ್ಸ್ ಅವ್ರ ಶಾರ್ಟಿಗೆ ನೀವು ಕಮೆಂಟ್ ಮಾಡಿರಿ ಇಂಗ್ರೀಡಿಯೆಂಟ್ಸ್ ಅಂತ. ನಾನೇನು ಮಾಡ್ತೀನಿ ಅಂದರೆ ಇದ್ರದ್ದು ಒಂದು ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ ರೀ. ಆ್ಯಂಡ್ ನಾವಂತೂ ವೀಕ್ಲಿ 2 to 3 ಟೈಮ್ಸ್ ಇದನ್ನು ಮಾಡ್ಕೊಂಡು ತಿಂತೀವಿ, ಯಾಕಂದ್ರೆ ಟೇಸ್ಟೂ ಹಾಗೆ ಇರುತ್ತೆ ರೀ. ಇದು ಒಂದು ದೋಸೆ ಎಷ್ಟು ಬೆನಿಫಿಟ್ಸ್ ಅದ ಇದ್ರದ್ದು ಅಂದ್ರೆ, ಒಂದು ಹೆಲ್ತ್ ವೈಸ್ ಬೆನಿಫಿಟ್ ಅದ, ಜಾಸ್ತಿ ವಿಟಮಿನ್ಸ್ ಅದಾವು, ಪ್ರೋಟೀನ್ಸ್ ಅದ, ಮಲ್ಟಿಗ್ರೇನ್ಸ್ ಪ್ರೋಟೀನ್ಸ್ ಇರೋದ್ರಿಂದ ಈ ಒಂದು ಯಾವ ಹೆಲ್ದಿ ಇರುವಂಥ ಐಟಮ್ಸ್ ಟೇಸ್ಟ್ ಇರಲ್ಲ, ಯಾವ ಟೇಸ್ಟ್ ಇರ್ತಾವೆ ಐಟಮ್ಸ್ ಅವು ಯಾವಾಗಲೂ ಹೆಲ್ದಿ ಆಗಿರಲ್ಲ. ಸೊ ಇದು ಅಂತೂ ನಿಮಗೆ ಗೊತ್ತೇ ಅದ. ಬಟ್ ನಾನು ಮಾಡತ್ತಿದ್ದು ಒಂದು ದೋಸೆ ಹೆಲ್ದಿ ಇರೋದಲ್ಲದೆ ಟೇಸ್ಟಿನೂ ಅದ ರೀ. ಸೊ ಇವಾಗ ನೋಡ್ಬೋದು, ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ದಿ ಅದ ಆ್ಯಂಡ್ ಎಷ್ಟು ಟೇಸ್ಟಿ ಅದ ಅಂತ. ಸೊ ನೋಡಿರಿ, ಈ ಥರ ಮಾಡೋದು. ಲೈಕ್ ಏನಾದರೂ ಇಂಗ್ರೀಡಿಯೆಂಟ್ಸ್ ಬೇಕಾಗಿದ್ರೆ ಕಮೆಂಟ್ ಮಾಡಿರಿ, ನಾನು ಡೆಫಿನೆಟ್ಲಾಗಿ ಹೇಳ್ತೀನಿ. ಸೊ ಇದನ್ನು ನೋಡಿದಾಗೆ ಏನು ಅನ್ಸತ್ತ ಅಂದ್ರೆ ಬಾಯಿ ಒಳಗೆ ನೀರು ಬರತ್ತದ್ರಿ, ತಿನ್ನಬೇಕು ಅನ್ಸತ್ತದ. ಸೊ ಏನಿಲ್ಲ ಅಂದರೂ ಇಷ್ಟು ಟೇಸ್ಟ್ ಇರುತ್ತಲ್ಲ, ಒಬ್ಬೊಬ್ಬರು ಒಂದು 5 ರಿಂದ 6 ದೋಸೆ ತಿಂತಾರೆ. ಸ್ವಲ್ಪ ದೊಡ್ಡ ಆಗಿದ್ರೆ 5-6 ತಿಂತಾರೆ, ಸಣ್ಣ ಆಗಿದ್ರೆ ಡೆಫಿನೆಟ್ಲಿ ಒಂದು 7-8 ತಿಂತಾರೆ. ಸೊ ನಾನೇ ಏನಿಲ್ಲ ಅಂದರೂ ಯೂಶ್ವಲಿ ಒಂದು 4 ರಿಂದ 5 ದೋಸೆ ತಿಂತೀನಿ. ಓಕೆ, ಸೊ ಇದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ, ಗರಿಯಾಗಿ ಬಂದೈತಿ. ಸ್ಪೈಸಿನೂ ಹಾಗೆ ರೀ, ಇದು ಸ್ಪೈಸಿಯಾಗಿನೂ ಇರುತ್ತೆ. ಚಟ್ನಿ ಜೊತೆ ಅಂತೂ ಫುಲ್ ಅನಾಹುತ ಟೇಸ್ಟ್ ಕೊಡುತ್ತೆ ರೀ ಇದು. ಸೊ ಫೈನಲ್ ನೋಡಿರಿ, ನಾನು ಈ ಥರ ದೋಸೆ ಮಾಡಿದೆ, ಚಟ್ನಿನೂ ಮಾಡಿದ್ದೆ, ಆಮೇಲೆ ಬಟಾಟಿ ಪಲ್ಯ ಮಾಡಿದ್ದೆ. ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್. ಕಮೆಂಟ್ ಆ್ಯಂಡ್